ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಸಿದ್ದಗೌಡ ಮೋದ್ಗಿ ಭಾರತೀಯ ಕೃಷಿಕ ಸಮಾಜ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರು. ಇವತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿ ವಿರೋಧಿ ಧೋರಣೆಯನ್ನು ಖಂಡಿಸಿ ಇವತ್ತು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇರಬೇಕಾದ ಸೌಲಭ್ಯಗಳನ್ನು ಕಡಿತಗೊಳಿಸಿ 2018-19ರಲ್ಲಿ ತಂದಂಥ ಕಾನೂನುಗಳನ್ನು ಜಾರಿಗೆ ತರುವ ಮುಖಾಂತರ ಇವತ್ತು ವಿದ್ಯಾರ್ಥಿಗಳನ್ನ ಶಿಕ್ಷಿತವಂತರಾಗಿ ಮಾಡಲಿಕ್ಕೆ ಅವರು ಒಂದು ಹೆಜ್ಜೆ ಮುಂದಿದ್ದಾರಲ್ಲ, 5 ಹೆಜ್ಜೆ ಮುಂದಿರೋದಕ್ಕೆ ತಪ್ಪಾಗಿಲ್ಲ. ಇವತ್ತು ಶಿಕ್ಷಣಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನ ಯುವಕರನ್ನ ಶಿಕ್ಷಣಗೊಳಿಸುವ ಮುಖಾಂತರ ಶಿಕ್ಷಣವನ್ನು ಮೊಟಕುಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕಾಗಿ ನಾವು ಎಲ್ಲ ರೈತ ಸಂಘದ ಪರವಾಗಿ, ಭಾರತೀಯ ಕೃಷಿ ಸಂಘದ ಪರವಾಗಿ ವತಿಯಿಂದ ಕೇಂದ್ರ ಸರ್ಕಾರದ ಬಿಜೆಪಿಯ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರವನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ, ವಿರೋಧಿಸ್ತಾ ಇದ್ದೇವೆ. ಕೂಡಲೇ ಇದನ್ನ ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಶಿಕ್ಷಣಕ್ಕಾಗಿ ಬೇಕಂತ ಅನುದಾನ ತರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತು ಮಾಡತಕ್ಕಂಥ ಧೋರಣೆ ಬಹಳ ಖಂಡಿತ, ಇದು ಬಹಳ ದೇಶ ವಿರೋಧಿ ಖಂಡನೆ ಆಗಿರೋದು. ಜೊತೆಗೆ ಇದು ಒಂದು ಏನಂತಾರೆ, ಇದು ಶಿಕ್ಷಣವನ್ನ ಕಡಿಮೆ ಮಾಡತಕ್ಕಂಥ ಇನ್ನೊಂದು ಶಿಕ್ಷಣದ ಮಾಫಿಯಾವನ್ನ ಜಾಸ್ತಿ ಮಾಡುವ ಮುಖಾಂತರ ಸರ್ಕಾರದ ಸೌಲಭ್ಯಗಳನ್ನ ಕಡಿಮೆ ಮಾಡಿ ಶಿಕ್ಷಣದ ಒಂದು ಖಾಸಗಿ ಲಾಭಿಯನ್ನ ಜಾಸ್ತಿ ಮಾಡುವ ಮುಖಾಂತರ ನಮ್ಮ ಯುವಕರನ್ನ, ರೈತರ ಮಕ್ಕಳನ್ನ ಇವತ್ತು ಏನು SC ST ಕೋಟಾ ಒಳಗೆ ಮಾಡ್ತಾರಂತ ಈ ಉದ್ದೇಶವನ್ನು ನಾವು ಖಂಡಿಸಿ ಇವತ್ತು ವಿದ್ಯಾರ್ಥಿಗಳಿಗೆ ನಾವು ಭಾರತೀಯ ಕೃಷಿ ಸಮಾಜ ಸಂಘಟನೆ ತುಂಬಾ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ರೈತರ ಹೋರಾಟಕ್ಕೆ ಇದು ನಾವು ಬೆಂಬಲ ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಸಿಗಬೇಕು. ಕೇಂದ್ರ ಸರ್ಕಾರ ಆದೇಶ ವಾಪಸ್ ಪಡೆಯುವವರೆಗೆ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಹೋರಾಟಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಧೂಳಿ ವರ್ಮಣ್ಣ, ರಾಜ್ಯ ಸಂಚಾಲಕರು, ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಹೋರಾಟ, ವಿದ್ಯಾರ್ಥಿ ಬಂಧುತ್ವ ವೇದಿಕೆ ಕರ್ನಾಟಕ. ಇವತ್ತು ನಾವು ಇಲ್ಲೆಲ್ಲ SC ST OBC ವಿದ್ಯಾರ್ಥಿ ಸಮೂಹ ಇವತ್ತು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂತಂದ್ರೆ, ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ಇಡೀ ದೇಶಾದ್ಯಂತ ಹೇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ದೇಶದಲ್ಲಿ SC ST OBCಗಳು ಶಿಕ್ಷಣವನ್ನೇ ಪಡಿಬಾರದು ಅನ್ನುವಂತಹ ಏನು ನೀತಿಯನ್ನ ಇವತ್ತು ಕೇಂದ್ರ ಸರ್ಕಾರ ತಂದಿದೆ. ಆ ವಿದ್ಯಾರ್ಥಿ ವಿರೋಧಿ ನೀತಿಯ ಮೊದಲ ಭಾಗವಾಗಿ ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ಗಳಿಂದ, ಸ್ಕಾಲರ್ಶಿಪ್ಗಳಿಂದ ವಂಚಿತರನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಯನ್ನ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗಳನ್ನ ಕಟ್ ಮಾಡಿದ್ರು. ಪ್ರತಿ ವಿದ್ಯಾರ್ಥಿಯು ಬಹಳ ತಳಮಟ್ಟದಿಂದ ತಮ್ಮ ದುಡಿಮೆಯನ್ನ ಒಂದ್ ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಒಂದ್ ಕಡೆ ಶಿಕ್ಷಣವನ್ನ ಪಡಿತಕ್ಕಂಥ ಏನು ನಮ್ಮ ತಳ ಸಮುದಾಯಗಳ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಕಾರಣ ಏನು ಅಂತಂತಂದ್ರೆ, ಅವರಿಗೆ ಮೂಲಭೂತ ಸೌಕರ್ಯಗಳಾದಂಥ ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ಗಳಿಗೆ ಪ್ರವೇಶಾವಕಾಶವನ್ನ ನಿರಾಕರಿಸಿದ್ದಾರೆ. ಯಾಕೆ ಸರ್ಕಾರ 100% ಈ ದೇಶದಲ್ಲಿರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರಿ ಶಿಕ್ಷಣವನ್ನು ನೀಡಿದ್ರೆ ಇವತ್ತು ನಾವು ಬೀದಿಗೆ ಬರ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಇವತ್ತು
ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಶಿಕ್ಷಣವನ್ನ ಖಾಸಗೀಕರಣ ಮಾಡಿದೆ. ಖಾಸಗೀಕರಣ ಮಾಡಿರೋದ್ರಿಂದ ಏನಾಗಿದೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರದ ಸೀಟ್ಗಳನ್ನ ಕೊಡ್ತಾ ಇಲ್ಲ. ಹಾಗಾಗಿ 50% ಏನು ಸರ್ಕಾರಿ ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ತಂದೆಯ ದುಡಿಮೆಯ ಭಾಗವಾಗಿ ಆ ದುಡಿಮೆಯ ಹಣವನ್ನ ತಂದು ಇಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಕಟ್ಟಿ ಪ್ರವೇಶವನ್ನು ಪಡೆದು ಶಿಕ್ಷಣವನ್ನು ಪಡಿತಕ್ಕಂಥ ಒಂದು ದುಷ್ಟ ನೀತಿಯನ್ನ ಇವತ್ತು ನಮ್ಮ ಮೇಲೆ ಹೇರಿದ್ದಾರೆ. ಹೀಗಾಗಿ ಅಂತ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪಡೆದ ನಂತರ ಏನು ಹಾಸ್ಟೆಲ್ ಸ್ಕಾಲರ್ಶಿಪ್ಗಳಿಗೆ ನೀವು ಅನರ್ಹರು ಅನ್ನುವಂತ ಒಂದು ಒತ್ತಾಯವನ್ನ ಅಥವಾ ನಮ್ಮ ಮೇಲೆ ನಿರ್ಬಂಧವನ್ನ ಹೇರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ಒಟ್ಟಾರೆಯಾಗಿ ಇದೇನ ಕೇಂದ್ರ ಸರ್ಕಾರದ ಈ ನೀತಿ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ SC ST OBCಗಳು ಶಿಕ್ಷಣವನ್ನ ಪಡಿಬಾರದು, ಇವರು ಕೇವಲ ಡಿ ಗ್ರೂಪ್ ನೌಕರಿಗಳಿಗೆ ಮಾತ್ರ ಅರ್ಹರು, ಇವರು ಬೀದಿ ಅಲಿಬೇಕು ಅನ್ನುವಂತ ನೀತಿ ಇದರಲ್ಲಿ ಅಳವಡಿಸಿಕೊಂಡಿದೆ. ಸೊ ಹೀಗಾಗಿ ಈ ನೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲಾ ವಿದ್ಯಾರ್ಥಿಗಳು, ದೇಶದ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನ ಅವಕಾಶಗಳು ಸಿಗಬೇಕು, ಸಮಾನ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು. ಈಗೇನು ಸ್ಕಾಲರ್ಶಿಪ್ಗಳು ಮತ್ತು ವಸತಿ ನಿಲಯಗಳಲ್ಲಿ ಪ್ರವೇಶವನ್ನ ನಿರ್ಬಂಧ ಹೇರಿದ್ದಾರೆ, ಈ ಕೂಡಲೇ ಈ ನೀತಿಯನ್ನ ತೆಗೆದು ಎಲ್ಲಾ ವಿದ್ಯಾರ್ಥಿಗಳು ಸಮಾನರು. ನೀವು ಅಂಕಗಳ ಮೆರಿಟ್ ಮೇಲೆ ಮಾಡ್ತೀರ ಮಾಡಿ, ಅದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ. ಆದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ಗಳಲ್ಲಿ ಮತ್ತು ಸ್ಕಾಲರ್ಶಿಪ್ಗಳನ್ನ ಕೊಟ್ಟು ಅವರನ್ನ ಉನ್ನತ ಶಿಕ್ಷಣ ಪೂರೈಸುವಂತ ಕೆಲಸ ನಿಟ್ಟಿನಲ್ಲಿ ಅವರಿಗೆಲ್ಲ ಪ್ರೋತ್ಸಾಹ ನೀಡಬೇಕಂತ ಹೇಳಿ, ನೀಡಬೇಕಾದ್ರೆ ರಾಜ್ಯ ಸರ್ಕಾರವು ಸಹಿತ ಕೇಂದ್ರದ ಮೇಲೆ ಒತ್ತಡವನ್ನು ಹೇರಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ಈ ನೀತಿಯನ್ನ ಹಿಂಪಡೆದು ಎಲ್ಲ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಇದು ಕೇವಲ ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಈ ಕೂಡಲೇ ವಿದ್ಯಾರ್ಥಿ ವಿರೋಧಿ ನೀತಿಯನ್ನ ಹಿಂಪಡಿಬೇಕು. ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮತ್ತು ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದೀವಿ. ನಮ್ಮ ಜೊತೆಗೆ ಇವತ್ತು ನೋಡ್ತಾ ಇದ್ದೀರಾ, ನಮ್ಮ ರೈತ ಸಂಘಟನೆಯವರು ಬಂದಿದ್ದಾರೆ, ದಲಿತ ಸಂಘಟನೆಯವರು ಬಂದಿದ್ದಾರೆ. ಹಾಗಾದ್ರೆ ಅವ್ರು ಬರ್ಲಿಕ್ಕೆ ಸುಮ್ಮನೆ ಕಾರಣನ? ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಇವೆಲ್ಲ ಸರ್ಕಾರ, ಕೇಂದ್ರ ಸರ್ಕಾರ ಹತ್ತಿಕೊಂಡು ತಮ್ಮ ನೀತಿಯನ್ನ ಬದಲು ಮಾಡಬೇಕು. ಒಂದ್ ಕಡೆ ದೇಶದಲ್ಲಿ ನೋಡ್ತಾ ಇದ್ದೀರಾ ನೀವು, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಹೇರೋದ್ರ ಮೂಲಕ ನಮ್ಮನ್ನ ಇನ್ನೂ ಅವಕಾಶ ವಂಚಿತರನ್ನಾಗಿ ಮಾಡ್ತಕ್ಕಂಥ, ನಮ್ಮನ್ನ ಶೋಷಿತರನ್ನಾಗಿ ಮಾಡ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಹೊರಗೆ ಹೋಗ್ತಕ್ಕಂಥ ಕೆಲಸವನ್ನ ಇತ್ತೀಚೆಗೆ ನೋಡಿದ್ದೇವೆ. ಈಗಾಗಲೇ 4 ವರ್ಷ ಡಿಗ್ರಿ ಅಂತ ಹೇಳಿ ಆ ಗೊಂದಲ ಮಾಡಿದ್ರು. ಹೀಗಾಗಿ ಎಲ್ಲ ನೀತಿಗೆ, ಶಿಕ್ಷಣ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಕೇಂದ್ರ ಸರ್ಕಾರ ಈ ಕೂಡಲೇ ಅವುಗಳನ್ನ ಹಿಂಪಡಿತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ.